ಸ್ನೇಹಿತರೆ, ಇದು ಸೋಮವಾರದ ಬೆಳಗಿನ ಮಿನಿ ವ್ಲಾಗು. ಬೆಳಗ್ಗೆ ಟಿಫನ್ಗೆ ಚಪಾತಿ ಚಟ್ನಿ ಮಾಡಿದ್ದೆ. ಎಲ್ಲರೂ ಟಿಫನ್ ಮಾಡಿದ್ರು, ನಾನು ಇನ್ನೂ ಮಾಡಿಲ್ಲ. ಯಾಕಂದರೆ ಬೇಸಿಗೆ ಕಾಲ ಅಲ್ವಾ, ಬೇಗ ಬೇಗ ಅಡುಗೆ ಮಾಡೋಣ ಅಂಥೇಳಿ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲೇ ಅನ್ನಕ್ಕೆ ಇಟ್ಟಿದ್ದೀನಿ. ನಾನಿನ್ನೂ ಟಿಫನ್ ಮಾಡಿಲ್ಲ. ಅದು ಚಪಾತಿ ಓಟ್ಸ್ ಮಾಡ್ಕೊಂಡಿರೋದು ಹಾಗೆ ಇದೆ. ಸ್ವಲ್ಪ ತೊಗೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಕುಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಕುಕ್ಕರಲ್ಲಿ ಹೆಸರುಬೇಳೆ ಸೊಪ್ಪು ಎಲ್ಲ ಕೂಗಿಸಿಟ್ಟಿದ್ದೀನಿ. ಮತ್ತು ಬೇಳೆ ಸಾಂಬಾರಿಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಸೊಪ್ಪು ಕಾಳಿಗೆ ಒಗ್ಗರಣೆಗೂ ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಮೇಡ್ಗೆ, ಹೌಸ್ ಮೇಡ್ಗೆ ಟಿಫನ್ ಇಟ್ಟಿದ್ದೀನಿ. ರಾತ್ರಿ ಮಾಡಿದ ಪಕೋಡ ಇನ್ನೂ ಟೇಬಲ್ ಮೇಲೆ ಹಂಗೆ ಇದೆ. ಇಲ್ಲಿ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಕುಕ್ಕರ್ ಕೂಗಿದ ತಕ್ಷಣ ಆಮೇಲೆ ಮಿಕ್ಸ್ ಮಾಡ್ತೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು, ಇಂಗು ಹಾಕ್ತೀನಿ. ಇಂಗು ಖಾಲಿ ಆಗಿದೆ, ಅದಕ್ಕೆ ತುಂಬಾ ಸರ್ಕಸ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನನ್ನ ಚಾನಲ್ಲು 5 ವರ್ಷ ಆಯಿತು ಶುರು ಮಾಡಿ, ಇನ್ನೂ ಸಹಿತ ಸಕ್ಸಸ್ ಕಂಡಿಲ್ಲ. ತುಂಬಾ ಬೇಜಾರಿದೆ. ನೋಡ್ತೀನಿ, ಇನ್ನೊಂದು 6 ತಿಂಗಳು ಸಕ್ಸಸ್ ಆದರೆ ಮಾಡ್ತೀನಿ, ಇಲ್ಲಾಂದರೆ ಬಿಟ್ಬಿಡ್ತೀನಿ. ಸ್ನೇಹಿತರೆ, ಈ ವ್ಲಾಗು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಲಾಸ್ಟ್ ಟೈಮು ಹೈಬ್ರಿಡ್ ಕಾಳಿರಲಿಲ್ಲ, ಅದು ಚೆನ್ನಾಗಿ ಬೇಯಿಸ್ತಾ ಇದೆ. ಇದು ಹೈಬ್ರಿಡ್ ಇದೆ, ಬೇಗನೆ ಪೇಸ್ಟ್ ಆಗಿಬಿಟ್ಟಿದೆ. ಇನ್ನು ಕುಕ್ಕರಲ್ಲೆಲ್ಲ ಉಳ್ಕೊಂಡಿದೆ. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ. ಬಟ್ ಇಲ್ಲಿ ಕಡಲೆಬೇಳೆ ಹಾಕಿಲ್ಲ. ಮತ್ತು ಕೆಂಪು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಉಪ್ಪು ಅರಿಶಿನ ಹಾಕಿ ಒಗ್ಗರಣೆ ಮಾಡ್ಕೊಂಡು ರೆಡಿ ಇಟ್ಕೊಳ್ತೀನಿ. ಆಮೇಲೆ ಸೊಪ್ಪು ಕಾಳು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ತಾಳಿಸ್ತೀನಿ. ಅಷ್ಟೇ, ಅದು ಸೊಪ್ಪಾಯಿತು. ಆದರೆ ನಾನು ಬಸ್ಸಾರು ಮಾಡಲ್ಲ. ಏನು ಮಾಡ್ತೀನಿ ಅಂತಂದರೆ, ಕುಕ್ಕರಲ್ಲಿ ಬೇಳೆ ಹಾಕಿ ಟೊಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅರಿಶಿನ, ಎಣ್ಣೆ ಹಾಕಿ ತೊಗರಿಬೇಳೆ ಹಾಕ್ತೀನಿ. ಬೇಯಿಸ್ಕೊಂಬಿಟ್ಟು ಅದಕ್ಕೆ ನೋಡಿದೆ ಇಷ್ಟೆಲ್ಲ ಹಾಕಿದ್ದೀನಿ. ತೊಗರಿಬೇಳೆ, ಟೊಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಒಂದು 5 ಸೀಟಿ ಹೊಡಿಸ್ತೀನಿ. ಹೊಡೆದ್ಮೇಲೆ 5 ಸೀಟಿ ಆದಮೇಲೆ ಚೆನ್ನಾಗಿ ಮಸ್ತ್ಬಿಟ್ಟು ಈ ಒಗ್ಗರಣೆ ಹಾಕಿದ್ದೀನಲ್ಲ ಅದಕ್ಕೆ ಹಾಕ್ತೀನಿ. ಅದ್ರ ಜೊತೆಗೆ ಈ ಬಸ್ತಿರೋ ನೀರು ಇದೆಯಲ್ಲ, ಸೊಪ್ಪು ಕಾಳ್ದು, ಹೆಸರು ಕಾಳ್ದು, ಅದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡ್ತೀನಿ. ನೋಡಿ, ಈ ಥರ ಆಗಿದೆ. ತುಂಬಾ ಟೇಸ್ಟಾಗಿರುತ್ತೆ. ನಮ್ಮ ಮನೇಲಿ ಬಸ್ಸಾರು ಮಾಡಿದ್ರೆ ತಿನ್ನೋದಿಲ್ಲ. ಇದು ಹೆಸರು ಕಾಳು ಪಲ್ಯ, ಅದೇ ಹೇಳಿದ್ನಲ್ಲ ಹೈಬ್ರಿಡ್ ಇದೆ ಅಂತ ಅಂದ್ಬಿಟ್ಟು ಅದೆಲ್ಲ ಪೇಸ್ಟ್ ಆಗಿಬಿಟ್ಟಿದೆ. ನಾಳಿಕೆ ಇಡ್ಲಿಗೆ ನೆನೆ ಇಟ್ಟಿದ್ದೀನಿ. ರವೆ ಇಡ್ಲಿ, ರವೆ ತಂದಿರೋದು ಅಂಗಡಿಯಿಂದ. ನೋಡಿ, ಈ ಥರ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗು. ನಮ್ಮನೆ ಹೌಸ್ ಮೇಡು ತುಂಬ ಒಳ್ಳೆಯವರು. ಪಾತ್ರೆ ಎಲ್ಲ ಬೆಳಗಿಟ್ಟು ಹೋಗಿದ್ದಾರೆ. ಇದನ್ನೆಲ್ಲ ಡಬ್ಬಾಕಬೇಕು. ಸ್ನೇಹಿತರೆ, ನಾಳೆನ ವ್ಲಾಗಲ್ಲಿ ಸಿಗ್ತೀನಿ.